ನಗರಸಭೆ ಆಯುಕ್ತೆಗೆ ಕೈ ಮುಖಂಡನಿಂದ ಬೆದರಿಕೆ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ರೌಡಿ ರಾಜಕಾರಣಿ ರಾಜೀವ್ ಗೌಡ ವಿರುದ್ಧ ಇದೀಗ ಆಯುಕ್ತೆ ದೂರನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಠಾಣೆಗೆ ಅಮೃತಾ ಗೌಡ ದೂರನ್ನ ಕೊಟ್ಟಿದ್ದಾರೆ. ರಾಜೀವ್ ಗೌಡ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಅವರೇನು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ, ಈ ಘಟನೆಯಿಂದ ಮಾನಸಿಕವಾಗಿ ತೀವ್ರ ಆಘಾತವಾಗಿದೆ, ಆತ್ಮಸ್ಥೈರ್ಯವನ್ನ ಕುಂದಿಸೋ ಕೆಲಸ ಮಾಡಿದ್ದಾರೆ. ಇಲ್ಲಿ ನಾನೊಬ್ಬಳೇ ವಾಸ ಇದ್ದೀನಿ, ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ಫಾರ್ಮ್ ಮಾಡಕ್ ಇಲ್ಲ ಅವ್ರು ಕೊಳ್ಳಿ, ಅವ್ರು ಬಾಧಿತರು ಅವರೇ ಅಲ್ವಾ? ರವಣ ಸರ್ ಒಂದ್ಸಲ ಈ ಕಡೆ ತಿರ್ಗಿ. ಇಲ್ಲ ಅವ್ರು ಕೊಳ್ಳಿ, ಅವ್ರು ಬಾಧಿತರು ಅವರೇ ಅಲ್ವಾ? ಸೊ ಇದು ಅಮೃತಾ ಗೌಡ ಅವರು ದೂರನ್ನ ಕೊಡ್ತಾ ಇದ್ದಂತ ಸಂದರ್ಭ. ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಾಗೆ ಅವರು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಅವರು ಉಲ್ಲೇಖ ಮಾಡಿರೋದೇನು ಅಂತ ಅಂದ್ರೆ, ಮಾನಸಿಕವಾಗಿ ನಮ್ಮ ಸ್ಥೈರ್ಯ ಕುಂದಿಸುವಂತ ಕೆಲಸವನ್ನ ಈ ರಾಜೀವ್ ಗೌಡ ಮಾಡಿದ್ದಾರೆ. ಜೀವ ಬೆದರಿಕೆ ಹಾಕಿದ್ದಾರೆ. ನಾನಿಲ್ಲಿ ಒಬ್ಬಳೇ ಇದ್ದೀನಿ, ಹಾಗಾಗಿ ನಮಗೆಲ್ಲ ರಕ್ಷಣೆ ಕೊಡಬೇಕು ಅಂತ ಹೇಳಿ ಅವರು ಅಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ನಗರಸಭೆ ಆಯುಕ್ತೆಗೆ ಈಗ ಭದ್ರತೆ ಇಲ್ವಾ ಅನ್ನೋ ರೀತಿಯಾದಂಥ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಕಾರಣ ಅಂತಂದ್ರೆ ಕಾಂಗ್ರೆಸ್ ಮುಖಂಡ ಮಾತನಾಡಿರುವಂಥ ರೀತಿ, ಈ ಆಯುಕ್ತೆ ವಿರುದ್ಧವಾಗಿ ಅವರು ಹರಿಹಾಯ್ದಿರುವಂಥ ರೀತಿ, ಜೊತೆಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥ ರೀತಿಯಾದಂಥ ಮಾತುಗಳು, ಇವೆಲ್ಲ ಈಗ ದೊಡ್ಡ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಇದು ಕೇವಲ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅದಾದ ನಂತರ ಇದು ರಾಜ್ಯಾದ್ಯಂತನೂ ಕೂಡ ಸುದ್ದಿಗೆ ಬಂದಿದೆ. ಆಮೇಲೆ ಕಾಂಗ್ರೆಸ್ ವಿರುದ್ಧವಾಗಿ ವಿಪಕ್ಷಗಳು ಟೀಕೆ ಮಾಡೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇಂಥ ರೌಡಿ ರಾಜಕಾರಣಿಗಳನ್ನ ಇಟ್ಕೊಂಡು ಈ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದೆ ಅನ್ನುವಂಥ ರೀತಿಯಾಗಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರಕ್ಕೂ ಕೂಡ ಇದು ಬಹಳ ಮುಜುಗರ ತರಿಸ್ತಾ ಇರುವಂಥ ಪ್ರಕರಣ ಆಗಿದೆ. ಮತ್ತೊಂದು ಕಡೆ ರಾಜೀವ್ ಗೌಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ, ನಾನು ಬ್ಯಾನರ್ ಸುಟ್ಟಾಕ್ತೀನಿ ಅಂತ ಹೇಳಿದ್ದು, ಇವ್ರು ನೋಡ್ರೆ ಇವ್ರನ್ನ ಸುಟ್ಟಾಕ್ತೀನಿ ಅಂತ ಹೇಳ್ಕೊಂಡು ನನ್ನ ವಿರುದ್ಧ ಪ್ರತ್ಯಾರೋಪ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ರಾಜೀವ್ ಗೌಡ ಹೇಳ್ತಾ ಇದ್ದಾರೆ. ಇಲ್ಲ ಅವ್ರು ಕೊಳ್ಳಿ, ಅವ್ರು ಬಾಧಿತರು ಅವರೇ ಅಲ್ವಾ? ರವಣ ಸರ್ ಒಂದ್ಸಲ ಈ ಕಡೆ ತಿರ್ಗಿ. ಮೇಡಮ್ ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ. ಆಮೇಲೆ ತಂದೀಗ ಹಂಗೆಲ್ಲ ಮಾತಾಡ್ಬೇಡಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಎಲ್ಲ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ ನೀವು. ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಸೊ ಹೀಗೆ ಬಾಯಿಗೆ ಬಂದಂಗೆ ಮಾತನಾಡಿರುವಂತ ರಾಜೀವ್ ಗೌಡ
ಕ್ಷಮೆ ಕೇಳಿದ್ದಾರೆ. ಅಮೃತಾ ಗೌಡಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕೈ ಮುಖಂಡ ರಾಜೀವ್ ಗೌಡ ಈಗ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ಅವಾಗೆಲ್ಲೋಗಿತ್ತಪ್ಪ ನಿನ್ ಮೆದ್ಲು? ಈ ರೀತಿಯಾದಂಥ ಪದ ಬಳಕೆ ಎಲ್ಲ ಮಾಡಿದೆಯಲ್ಲ, ಅದ್ರ ಒಬ್ರು ಮಹಿಳಾ ಅಧಿಕಾರಿಯ ಜೊತೆಗೆ ಏನು ಅಲ್ಲಿ ತೋರಿಸ್ಬೇಕಿತ್ತ ನಿಮ್ಮ ಏನು ಪೌರುಷ, ನಿಮ್ಮ ದಿಮಾಕು? ಏನಾದರೂ ನನ್ನ ಮಾತಾಡಲಿ ನೋವಾಗಿದ್ದರೆ ಅವ್ರನ್ನ ನಾನು ಕ್ಷಮೆನೂ ಕೇಳಿದ್ದೀನಿ, ಮತ್ತೇನು ಕ್ಷಮೆ ಕೇಳ್ತಿದ್ದೀನಿ. ಅವ್ರು ನನಗೆ ಅಕ್ಕ ತಂಗಿಯರ ಥರ ನಾವು ಉದ್ದೇಶಪೂರ್ವಕವಾಗಿ ಯಾವತ್ತೂ ಮಾತಾಡಿಲ್ಲ, ಮಾತಾಡೋದು ಕೂಡ ಇಲ್ಲ. ಅದೇ ರೀತಿ ಬೇರೆದನ್ನೇನೋ ತಿರುಗಿಸ್ತಿದ್ರು, ಏನೋ ಅಲ್ಲಿ MLAಗೆ ಮಾತಾಡಿದ್ರು ಕೆಟ್ಟದಾಗಿ ಏನೋ ಮಾತನ್ನು ಕೂಡ ನಾನು ಯಾವತ್ತೂ ಕೆಟ್ಟದಾಗಿ ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ತಿರುಚುವಂಥದ್ದು ಬೇಡ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನಾನು ಬಹಿರಂಗವಾಗಿ ಹೇಳ್ತಿದ್ದೀನಿ, ಕ್ಷಮೆ ಕೇಳೋಕ್ಕೂ ನಾನು ಸಿದ್ಧವಾಗಿದ್ದೀನಿ, ನಾನು ಕ್ಷಮೆ ಕೇಳ್ತಿದ್ದೀನಿ. ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ನಾನು ಬೈದಿಲ್ಲ ಅವ್ರಿಗೆ. ನಾನು ಅವ್ರಿಗೇನಾದರೂ ನನ್ನ ಮಾತಾಡಲಿ ನೋವಾಗಿದ್ದರೆ ಅವ್ರನ್ನ ನಾನು ಕ್ಷಮೆನೂ ಕೇಳಿದ್ದೀನಿ, ಮತ್ತೇನು ಕ್ಷಮೆ ಕೇಳ್ತಿದ್ದೀನಿ. ಅವ್ರು ನನಗೆ ಅಕ್ಕ ತಂಗಿಯರ ಥರ ನಾವು ಉದ್ದೇಶಪೂರ್ವಕವಾಗಿ ಯಾವತ್ತೂ ಮಾತಾಡಿಲ್ಲ, ಮಾತಾಡೋದು ಕೂಡ ಇಲ್ಲ. ಅದೇ ರೀತಿ ಬೇರೆದನ್ನೇನೋ ತಿರುಗಿಸ್ತಿದ್ರು, ಏನೋ ಅಲ್ಲಿ MLAಗೆ ಮಾತಾಡಿದ್ರು ಕೆಟ್ಟದಾಗಿ ಏನೋ ಮಾತನ್ನು ಕೂಡ ನಾನು ಯಾವತ್ತೂ ಕೆಟ್ಟದಾಗಿ ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ತಿರುಚುವಂಥದ್ದು ಬೇಡ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನಾನು ಬಹಿರಂಗವಾಗಿ ಹೇಳ್ತಿದ್ದೀನಿ, ಕ್ಷಮೆ ಕೇಳೋಕ್ಕೂ ನಾನು ಸಿದ್ಧವಾಗಿದ್ದೀನಿ, ನಾನು ಕ್ಷಮೆ ಕೇಳ್ತಿದ್ದೀನಿ. ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ನಾನು ಬೈದಿಲ್ಲ ಅವ್ರಿಗೆ. ನಾನು ಅವ್ರಿಗೇನಾದರೂ ಈಗ ನೋವಾಗಿದ್ರೆ ಇವ್ರು ಕ್ಷಮೆ ಕೇಳ್ತಿರೋವಂಥದ್ದಂತ ಏನು ಈ ಮಾತುಗಳು ಕೇಳಿ ಖುಷಿಯಾಗಿರುತ್ತಾ? ಮತ್ತೆ ಯಾರಿಗಾದ್ರೂ ನೋವಾಗಿದ್ರೆ ಏನು, ಅದರಲ್ಲೂ ಮತ್ತೆ ಇದ್ರೆ ಅವ್ರಿಗೆ ಬೇಸರ ಆಗಿದ್ರೆ ಸಹಜವಾಗಿ ಈ ರೀತಿಯಾದಂಥ ಕ್ಷಮೆಯನ್ನ ಈಗ ಪೌರಾಯುಕ್ತೆ ಅಮೃತ ಕೂಡ ತಿರಸ್ಕರಿಸಿದ್ದಾರೆ. ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ವಿರುದ್ಧವಾಗಿ ಅವರು ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಪೌರಾಯುಕ್ತೆ ಅಮೃತ. ರಾಜೀವ್ ಗೌಡ ವಿರುದ್ಧ ಕಾನೂನು ಕ್ರಮಕ್ಕೆ ಅಮೃತ ಅವರು ಇದೀಗ ಸದ್ಯ ಆಗ್ರಹಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಅಮೃತ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಅಮೃತಾಜಿ ಅವರಿದ್ದಾರೆ, ಏನು ಹೇಳ್ತಾರೆ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಈಗ ರಾಜೇಗೌಡ ಅವರು TVNಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಅಲ್ಲಿ ಬ್ಯಾನರ್ ಕಟ್ಟೋದ್ರಿಂದ ಏನು ಸಾರ್ವಜನಿಕ ಸಮಸ್ಯೆ ಇರಲಿಲ್ಲ ಮತ್ತು ನಾವು ಅನುಮತಿ ತೊಗೊಂಡಿದ್ವಿ, ಇವರು ದುರುದ್ದೇಶದಿಂದ ಬ್ಯಾನರ್ನ ತೆರವುಗೊಳಿಸಿದ್ರು ಅಂತ. ಏನು ಹೇಳ್ತೀರಿ? ಅದು ತಪ್ಪು ಸರ್. ಅದು ನಾವು ಅವರಿಗೆ ಇನ್ನೂ ಪರ್ಮಿಷನ್ ಕೊಟ್ಟಿರಲಿಲ್ಲ, ರೈಟಿಂಗಲ್ಲಿ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆ್ಯಂಡ್ ನಾವು ಯಾವ ದುರುದ್ದೇಶನೂ ಇಟ್ಕೊಂಡು ಅದನ್ನು ತೆಗೆಸಿದ್ದಲ್ಲ. ನಾವು ಅವ್ರಿಗೆ ಆ ಕಾಲಲ್ಲೂ ಹೇಳಿದ್ದೀವಿ, ಸರ್ ಇದು ಕಂಪ್ಲೇಂಟ್ ಬಂದಿರೋದ್ರಿಂದ ತೆಗೆಸಿದ್ದೀವಿ ಅಂತ. ಹಂಗೆ ದುರುದ್ದೇಶದಿಂದ ತೆಗೆಸೋದಿದ್ದರೆ ನಾವು ಎಲ್ಲನೂ ಹಾಗೆ ಅಬ್ಜೆಕ್ಟ್ ಮಾಡ್ಬೋದಾಗಿತ್ತು. ನಾವು ಕೇಳಿದ್ದು ಒಂದೇ ಒಂದು ಬ್ಯಾನರ್ ಕೋಟೆ ಸರ್ಕಲಲ್ಲಿ ಇರೋದು, ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ತೆಗೆಸಿದ್ದು ಅಂತ ನಾವು ಅವ್ರಿಗೆ ಕ್ಲಿಯರಾಗಿ ಆಡಿಯೋ ಕಾಲಲ್ಲೇ ಹೇಳಿದ್ದೀವಿ ಸರ್. ಈಗ ಅವರು ಆಡಿಯೋದಲ್ಲಿ ಏನು ಮಾತಾಡಿದ್ರು ಅದಕ್ಕೆ ವ್ಯತಿರಿಕ್ತವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸುಟ್ಟಾಕ್ತೀನಿ ಅಂತ ಹೇಳಿಲ್ಲ, ಆಮೇಲೆ ಬೆಂಕಿ ಹಾಕ್ತೀನಿ ಅಂತ ಹೇಳಿಲ್ಲ, ನಾನು ಬ್ಯಾನರ್ಗೆ ಬೆಂಕಿ ಹಾಕ್ತೀನಿ ಅಂತ ಹೇಳಿದ್ದೀನಿ. ಇದನ್ನು ಅವರು ತಪ್ಪಾಗಿ ಗ್ರಹಿಸಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಅದು ಆ ಕಾಲಲ್ಲೇ ಇದೆ ಅಲ್ವಾ ಸರ್? ಸೊ ನಾನು ಹೇಳೋದಕ್ಕಿಂತ ಅದು ಆಲ್ರೆಡಿ ಅದರಲ್ಲೇ ಇದೆ. ಅವ್ರು ಏನು ಹೇಳಿದ್ದಾರೆ ಅದು ಅದರಲ್ಲೇ ಇದೆ ಸರ್. ಅವರು ನಿಮ್ಮ ಜೊತೆ ಫೋನಲ್ಲಿ ಮಾತಾಡುವಾಗ ಅದು ಟ್ಯೂನ್ ನೋಡಿದರೆ ತುಂಬ ಆಕ್ರೋಶಭರಿತವಾಗಿ ಮಾತಾಡ್ತಿದ್ರು. ನಿಮ್ಮಿಬ್ಬರ ಮಧ್ಯೆ ಏನಾಗಿತ್ತು ಸರ್? ಆ್ಯಕ್ಚುಲಿ ಹಾಗೆಲ್ಲ ಏನೂ ಇರಲಿಲ್ಲ, ಚೆನ್ನಾಗೇ ಇತ್ತು. ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಫೇರ್ ಇನಫ್. ಬಟ್ ಇವತ್ತು ಸಡನ್ನಾಗಿ ಆವತ್ತು ಯಾಕೆ ಹಂಗಾಯಿತು ಅಂತ ಅಂದ್ಬಿಟ್ಟು ನಮಗೂ ಗೊತ್ತಿಲ್ಲ ಸರ್. ನಾನು ಅವ್ರಿಗೆ ಅದನ್ನೂ ಹೇಳಿದೆ, ಸರ್ ನೀವು ಯಾಕೆ ಹಿಂಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವು ತೆಗ್ದಿರೋದು ಇದೇ ರೀಸನ್ಗೋಸ್ಕರನೇ ಒಂದೇ ಒಂದು ಬ್ಯಾನರ್ ಮಾತ್ರ ತೆಗ್ದಿದ್ದೀವಿ ಅಂತ ಹೇಳಿದ್ದೀವಿ ಸರ್. ಅವ್ರು ಹೇಳೋದು ಹಿಂದೆ CM DCM ಅನ್ನೋ ಸಂದರ್ಭದಲ್ಲಿ ನಮ್ಮ ಬ್ಯಾನರ್ಗಳನ್ನು ತೆರವುಗೊಳಿಸಿ ಅಲ್ಲಿ ಕಾಂಗ್ರೆಸ್ ಮುಖಂಡರು ಇನ್ನೊಬ್ಬರು ಬ್ಯಾನರ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರು, ಈಗಲೂ ಆ ರೀತಿ ಮಾಡ್ತಾರೆ ಅನ್ನೋ ಒಂದು ಭೀತಿ ನಮಗಿತ್ತು ಅಂತ. ಸರ್ ಅದು ನಾವು ಇವ್ರದ್ದು ಮಾತ್ರ ಅಲ್ಲ, ಅದು ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ 2 ಜಾಗ, ಒಂದು ರೈಲ್ವೆ ಟ್ರ್ಯಾಕ್ ಅಂಡರ್ ಬ್ರಿಡ್ಜ್ ಹಾಗೂ ಶಿಡ್ಲಘಟ್ಟ ಆರ್ಚ್, ಅದು ಎರಡನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಪ್ರೋಟೋಕಾಲ್ ಇರುತ್ತೆ, ಅವ್ರದ್ದು ಯಾರ್ದು ಪ್ರೋಟೋಕಾಲ್ ಪ್ರಕಾರ ಯಾರು ಬ್ಯಾನರ್ ಹಾಕಬೇಕು ಅವ್ರದನ್ನೇ ಹಾಕಬೇಕು ಅಂತ. ಸೊ ನಾವು ಹಾಗಾಗಿ ಇವ್ರದ್ದು ಮಾತ್ರ ಅಲ್ಲ ಎಲ್ಲರದೂ ತೆಗೆಸಿದ್ವಿ. ಅಂದರೆ ಒಬ್ಬ ಮಹಿಳೆ ಬಗ್ಗೆ ಹಿಂಗೆ ಮಾತಾಡಬಾರ್ದಿತ್ತು, ಮಾತಾಡಿದ್ರೆ ಈಗ ಕ್ಷಮೆ ಕೋರಿದ್ರು, ಅದಕ್ಕೇನು ಹೇಳ್ತೀರಿ ಸರ್? ಅದು ನಾವು ಕಂಪ್ಲೇಂಟೇ ಕೊಡ್ತೀವಿ ಸರ್. ಎಸ್ ಸರ್. ಅಲ್ಲಿ ಈಗ ಅವರು ನಾನು ಆಯಿತು ಆ ರೀತಿ ಮಾತಾಡಬಾರ್ದಿತ್ತು, ಮಾತಾಡಿದ್ದೀನಿ ಅಂತ ಕ್ಷಮೆ ಕೋರಿದ್ದಾರೆ. ನೀವು ಪೊಲೀಸು ದೂರು ಕೊಡ್ತೀರಾ ಅಥವಾ ಅದನ್ನ ಕ್ಷಮೆಯನ್ನು ಅಕ್ಸೆಪ್ಟ್ ಮಾಡ್ತೀರಾ? ಸರ್ ಇದು ಕಂಪ್ಲೇಂಟೇ ಕೊಡ್ತೀವಿ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.